ನೀಟ್ ಎಕ್ಸಾಮ್ ಸಂಬಂಧ ಡಿಪ್ರೆಷನ್ ಇರ್ತೈತಿ. ಹೆಲೋ, ಐ ಆಮ್ ಡಾಕ್ಟರ್ ವಿಜಯಲಕ್ಷ್ಮಿ ಅರಿಬೇಲ್. ಸೊ ನಮ್ಮ ಮೊನ್ನೆ ಒ ಪಿ ಡಿ ಒಳಗೆ ಪೇಷಂಟ್ ನೋಡತ್ತಿದ್ದೆ. ಅವಾಗ ನಮ್ಮ ಕಡೆ ಒಂದು ಕೇಸ್ ಬರ್ತೈತಿ. ಅ 20-year-old ಫೀಮೇಲ್. ಕಂಪ್ಲೇಂಟ್ಸ್ ಏನಪ್ಪ ಅಂದ್ರೆ ತಲೆನೋವು ಐತಿ, ವಾಮಿಟಿಂಗ್ ಸೆನ್ಸೇಷನ್ ಐತಿ. ಆಕೆ ಆ ಪೇಷಂಟು ನಮ್ಮ ಹಾಸ್ಪಿಟಲಿಗೆ ಓಲ್ಡ್ ಕೇಸ್ ಇತ್ತು. ಸೊ ಕೇಸ್ ಹಿಸ್ಟ್ರಿ ನೋಡಿದೆ ನಾನು. ಸೊ ಜಸ್ಟ್ 1 year ಬ್ಯಾಕ್ ಶಿ ವಾಸ್ ಸಫರಿಂಗ್ ಫ್ರಮ್ ಡಿಪ್ರೆಷನ್ 2nd stage. ಸೊ ನಾ ಆಕೆಗೆ ಕ್ವಶನ್ ಮಾಡಿದೆ, ವೈ ಏನಾಗಿತ್ತು ಆ ಟೈಮ್ ಒಳಗೆ, ನಿಂಗೆ ಯಾಕೆ ಡಿಪ್ರೆಷನ್ ಆಗಿತ್ತು? ಹರ್ ಆನ್ಸರ್ ವಾಸ್ ನೀಟ್ ಎಕ್ಸಾಮ್. ಆಕೆ ಎಷ್ಟು ಪ್ರೆಷರ್ ತೊಗೊಂಡಿದ್ಲು ಆಕೆ ನೀಟ್ ಎಕ್ಸಾಮ್ ಅಂತಂದ್ರೆ, ಬೈ ದ ಎಂಡ್ ಆಫ್ ಹರ್ ಫಸ್ಟ್ ಇಯರ್ ಅಂದರೆ ಫಸ್ಟ್ PUC ಎಕ್ಸಾಮ್ ಮುಗಿಯೋಷ್ಟೊತ್ತಿಗೆ ಆಕೆಗೆ ಡಿಪ್ರೆಷನ್ ಸ್ಟಾರ್ಟ್ ಆಗಿತ್ತು. ಲೈಕ್ ಅಷ್ಟಕ್ಕೆ ತಲೆಗೆ ಹಚ್ಕೊಂಡಿದ್ಲು. ಆಫ್ಟರ್ ರೈಟಿಂಗ್ ಅವರ್ ಎಕ್ಸಾಮ್ ಏನೇನೋ ಸ್ಕ್ಯಾಮ್ ಆಗಿದ್ದಕ್ಕೆ ಆ ಇಯರ್ ಭಾಳ ಸ್ಕ್ಯಾಮ್ ಆಗಿ ಕ್ವಶನ್ ಪೇಪರ್ ಲೀಕ್ ಆಗಿ ಏನೇನೋ ಮಾಡಿಬಿಟ್ರೆ. ಸೊ ಆಕೆಗದು 2nd ಸ್ಟೇಜ್ವರೆಗೂ ಲೀಡ್ ಆಯ್ತು ಡಿಪ್ರೆಷನ್. ಇನ್ ಕೇಸ್ ಈ ವಿಡಿಯೋ ಯಾರ ಪೇರೆಂಟ್ಸ್ ನೋಡೋದಿದ್ರೆ ಜಸ್ಟ್ ಇಮ್ಯಾಜಿನ್, ಒಂದು ಎಕ್ಸಾಮ್ ಇಂತ್ರ ನಿಮ್ಮ ಮಕ್ಕಳು ಡಿಪ್ರೆಷನ್ನಿಗೆ ಹೊಂಟಾರ. ದಟ್ಟು ಸ್ಟೇಜಸ್ ಇನ್ಕ್ರೀಸ್ ಆಗತೈತಿ ಅವ್ರದ್ದು ಮೆಂಟಲ್ ಹೆಲ್ತ್ ಮತ್ತು ಫಿಸಿಕಲ್ ಹೆಲ್ತ್ಕ್ಕಿಂತ ಇಂಪಾರ್ಟೆಂಟ್ ಯಾವ ಕರಿಯರ್ ಆಪ್ಷನ್ನು ಇಲ್ಲ. ಬಟ್ ಆ ಹುಡುಗಿಂದ ಛಲ ನೋಡ್ರಿ, ಆ ಹುಡುಗಿ ಕಡೆ ಎಷ್ಟು ಛಲ ಆಯ್ತಂದ್ರೆ, ಶಿ ಟ್ರೈಡ್ ಹರ್ ಲೆವೆಲ್ ಬೆಸ್ಟ್. ಆಕೆಗೆ MBBS ಸಿಕ್ಕಿಲ್ಲ. ಸೊ ಶಿ ಕೇಮ್ ಟು BAMS. ಕರೆಂಟ್ಲಿ ಶಿ ಈಸ್ ಪರ್ಸಿವಿಂಗ್ BAMS ಫಸ್ಟ್ ಇಯರ್. ಈಗ ಆಕಿದು BAMS ಫಸ್ಟ್ ಇಯರದ್ದು ವೈವಾ ನಡೆಯತೈತಿ. ಆ ಟೈಮ್ನಾಗ ಆಕಿಗೆ ಸ್ಟ್ರೆಸ್ ಆಗಿ ಹೆಡೇಕ್ ಬರತೈತಿ, ವಾಮಿಟಿಂಗ್ ಸೆನ್ಸೇಷನ್ ಆಗತೈತಿ. ಬ್ರೋ, ರಿಯಲಿ ಅಷ್ಟು ನೆಸಸರಿ ಐತಾ ನಿಮ್ಮ ಲೈಫ್ನಾಗ? ನೀವು ಇಷ್ಟು ಅದೆಲ್ಲ ಆದಮೇಲೆ ನಾ ಕೇಳಿದ್ದ ಒಂದ ಕ್ವಶನ್, ಮತ್ತು ಯಾಕೆ ಬಂದೀನಿ, ಇಷ್ಟು ತ್ರಾಸಿದ್ರೆ ಯಾಕೆ ಬಂದಿ? ಹರ್ ಆನ್ಸರ್ ವಾಸ್, ಅದು ಡಾಕ್ಟರ್ ಅನ್ನೋದೊಂದು ಇನಿಷಿಯಲ್ ಬೇಕು. ಬ್ರೋ, ಜಸ್ಟ್ ಇಮ್ಯಾಜಿನ್, ಒಂದು ಇನಿಷಿಯಲ್ ಸಂಬಂಧ ಯು ಆರ್ ಸಫರಿಂಗ್ ದಿಸ್ ಮಚ್. ಹ್ಯಾಟ್ಸ್ ಆಫ್ ಟು ಹರ್ ಡೆಡಿಕೇಶನ್. ಬಟ್ ನಿಮ್ಮ ಹೆಲ್ತಿಗೆ ಬಂದೈತಂದಾಗೂ ಅದನ್ನು ಚೂಸ್ ಮಾಡೋದು ಇಸ್ ನಾಟ್ ಅ ಗುಡ್ ಚಾಯ್ಸ್ ನನ್ನ ಪ್ರಕಾರ. ನಿಮ್ಮ ಕಡೆ ಯಾವುದನ್ನು, ನಿಮ್ಮ ಹೆಲ್ತಿಗೆ ಯಾವುದು ಪ್ರಾಬ್ಲಮ್ ಬರಬಾರ್ದು, ಆ ಥರ ಯಾವುದರ ಒಂದು ಫೀಲ್ಡ್ನ ನೀವು ಚೂಸ್ ಮಾಡಿಕೊಂಡು ಮುಂದೆ ಹೋಗ್ರಿ. ಆ್ಯಂಡ್ ಪ್ಲೀಸ್ ಪೇರೆಂಟ್ಸ್, ಮಕ್ಕಳ ಮೇಲೆ ಪ್ರೆಷರ್ ಹಾಕಬೇಡ್ರಿ. ಇದನ್ನು ಮಾಡು, ಇದನ್ನು ಓದು, ಇದನ್ನು ಕಲಿಬೇಕು, ನೀ ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು. ನೋ, ಅವ್ರಿಗೆ ಏನು ಇಷ್ಟ ಅದನ್ನು ಕಲಿಯಾಕ್ಬಿಡ್ರಿ. ಅವ್ರಿಗೊಂದು ನೆಮ್ಮದಿ ಜೀವನ ಸಿಗಲಿ. ಥ್ಯಾಂಕ್ ಯು.